ನಮಸ್ಕಾರ ಹಲೋ ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಬೆಂಗಳೂರು ಬುಲ್ಸಲ್ಲಂತೂ ಒಂಚೂರು ಕೂಡ ಕಮ್ಯುನಿಕೇಷನ್ ಕರೆಕ್ಟಾಗಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಜಸ್ಟ್ ಇನ್ನು ಬರ್ತಿರುವಂಥ ಅಪ್ಡೇಟ್ಗಳು ಅದೇ ರೀತಿ ಒಂದು 2 ದಿನ ಅಪ್ಡೇಟ್ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಹೊಡೆದಾಡ್ತವೆ. ನಮ್ಮ ಬೆಂಗಳೂರು ಬುಲ್ಸ್ನ ಕರೆಕ್ಟ್ ಹಾಕ್ಕೊಂಡಿಲ್ಲ, ಬೆಂಗಳೂರು ಬುಲ್ಸ್ ಆ ರೀತಿ ಆಗಿರೋದು ಈ ರೀತಿ ಆಗಿರೋದು ಅಂತ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಕಡೆ ಕೋಚಿಂದ ಪ್ಲೇಯರ್ಸ್ಗಳಿಂದ ಎಲ್ಲ ಕೂಡ ಇನ್ಸಿಡೆನ್ಸ್ಗಳು ಆಗ್ತಾ ಇರೋದು. ಒಂದು ಕಡೆ ಕ್ಯಾಪ್ಟನ್ ಆಗಿರುವಂಥ ಅಂಕುಶ್ ರಾತೆ ಅವ್ರ ಬಗ್ಗೆ, ಅದೇ ರೀತಿ BC ರಮೇಶ್ ಅವ್ರ ಬಗ್ಗೆ ಒನ್ ಆಫ್ ದ ಕ್ಯಾಪ್ಟನ್ಸಿ ರೇಸಲ್ಲೂ ಕೂಡ ಸಿಕ್ಕಾಪಟ್ಟೆ ಚೇಂಜಸ್ಗಳನ್ನು ಮೂಮೆಂಟ್ಗಳಾಗಿರೋದು ನಮ್ಮ ಬೆಂಗಳೂರು ಬುಲ್ಸಲ್ಲಿ ನೋಡ್ತಾರೆ ಮಟ್ಟಿಗೆ. ಏನು ನಮ್ಮ ಬುಲ್ಸ್ನ ಒಳಗೊಂದೊಳಗೆ ಗಿಮಿಕ್ಗಳು ಆಗ್ತಾ ಇದೆಯಾ, ಏನಾದರೂ ಆಗ್ತಾಯಿದೆ ನಮ್ಮ ಬುಲ್ಸ್ನಲ್ಲಿ, ಏನೂ ಕರೆಕ್ಟ್ ಆಗ್ಕೊಂಡು ಇಲ್ಲ ಅಂತ ಎಲ್ಲ ಅಪ್ಡೇಟ್ಗಳು ಬರ್ತಿರೋದು. ಅದ್ರ ಬಗ್ಗೆನೇ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತೇವೆ, ಯಾಕೆ ಹೀಗಾಗ್ತಾಯಿದೆ ಅನ್ನೋದನ್ನು. ಅದಕ್ಕೂ ಮೊದಲಾಗಿ ಚಾನಲ್ದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದೆ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸ್ಟೇಟಾಗಿ ಹೋಗೋದಾದ್ರೆ ಮೊದಲೇದಾಗಿ ಇಲ್ಲಿ ಒಂದು ಮೇಜರ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಪ್ರೆಸ್ಸಲ್ಲೆಲ್ಲ BC ರಮೇಶ್ ಅವ್ರಿಗೆ ಕೇಳಿರೋ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ಅಂಕುಶ್ ರಾತೆ ಅವರು ಅನ್ಫಾರ್ಮ್ ಮಾಡಿರೋದು ನಮ್ಮ ಬೆಂಗಳೂರು ಬುಲ್ಸ್ನ. ಹೌದು, ನನ್ನ ಪ್ರಕಾರ ಫಸ್ಟ್ ಪುನೇರ ಪಲ್ಟನ್ಸ್ ಜೊತೆಗೆ ಕ್ಯಾಪ್ಟನ್ ಆಗಿದ್ದು, ಸೆಕೆಂಡ್ ಮ್ಯಾಚಲ್ಲೂ ಕೂಡ ಕ್ಯಾಪ್ಟನ್ ಹಾಕ್ಕೊಂಡೇ ಇದ್ದರು. 2 ಮ್ಯಾಚಸ್ಗಳನ್ನು ಅಂಕುಶ್ ರಾತೆ ಅವರು ಆಟ ಆಡೋದು. 1 ಮ್ಯಾಚಸ್ಸಲ್ಲಿ ಹೈಫೈನ ಮಾಡೋದು ಫಸ್ಟ್ ಮ್ಯಾಚಸ್ಸಲ್ಲಿ, ಸೆಕೆಂಡ್ ಮ್ಯಾಚಸ್ಸಲ್ಲಿ ಏನೂ ಕೂಡ ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ. ಅದ್ರ ಮೇಜರ್ ಕಾಂಟ್ರಿಬ್ಯೂಷನ್ ಏನಪ್ಪ ಅಂತ ಹೇಳಿದರೆ ಅವ್ರು ಏನೋ ಮಾಡಿದ್ದಾರೆ ಅನ್ನೋದು ಇವಾಗ ಅಪ್ಡೇಟ್ ಬರ್ತಿದೆ. ಏನು ಫಿಕ್ಸಿಂಗ್ ಕಡೆ ಹೋಗಿರುವಂಥ ವಾಲ್ ಇದ್ದಾರೋ ಏನೋ ಅಂತ ಇವಾಗ ಬಿಗ್ ಅಪ್ಡೇಟ್ಗಳು ಬರ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಇದೇ ಬಿಗ್ ಅಪ್ಡೇಟು ಗೈಸ್, ಲಿಟ್ರಲ್ ಹೇಳಬೇಕು ಅಂತ ಹೇಳಿದರೆ BC ರಮೇಶ್ ಅವರು ಅದಕ್ಕಾಗಿ ಇವ್ರನ್ನ ಸ್ಟಾರ್ಟಿಂಗ್ 7ಇಂದನೂ ಕೂಡ ಡ್ರಾಪ್ಔಟ್ ಮಾಡಿರೋದು. ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಹಾಗೆ ಏನೋ ಆಗಿರ್ಬೇಕು. ಅಂಕುಶ್ ರಾತೆ ಅವರು ಕೂಡ ನನ್ನ ಪ್ರಕಾರ ಎಲ್ಲೂ ಕೂಡ ನಮ್ಮ ಸ್ಕ್ವಾಡಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಬೆಂಚ್ ಮೇಲೆ ಎಲ್ಲೂ ಕೂಡ ಇಲ್ಲ ಅಂಕುಶ್ ರಾತೆ ಅವರು. ನನ್ನ ಪ್ರಕಾರ ಅನ್ನಿಸ್ತಾ ಮಟ್ಟಿಗೆ ಅದೇ ಏನೋ ಆಗಿರುವಂಥ ಲಕ್ಷಣಗಳು ಕಾಣಿಸ್ತಾ ಇವೆ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ. ಹೌದು, ಅದು ನನ್ನ ಪ್ರಕಾರ ಪ್ರೆಸ್ಸಲ್ಲಿ ಅದೇ ರೀತಿ ಎಲ್ಲ ಕಡೆ ಕೂಡ ನಾನು ಕಂಡಂಗೆ ಮಾಡಿದ್ದೆ ವೀಡಿಯೋಸ್ಗಳು ಇನ್ಸ್ಟಾಗ್ರಾಮಲ್ಲಿ. ನನ್ನ ಪ್ರಕಾರ ಹಾಗೇನೋ ಆಗಿರಬೇಕು. ಅಂಕುಶ್ ರಾತೆ ಅವರು ನಮ್ಮ ಬೆಂಗಳೂರು ಬುಲ್ಸ್ನ ಅನ್ಫಾಲೋ ಮಾಡಿರೋದು, ಅದೇ ರೀತಿಯಾಗಿ ಅಂಕುಶ್ ರಾತೆ ಅವರು ನಮ್ಮ ಬೆಂಗಳೂರು ಬುಲ್ಸ್ನ ಜೊತೆ ಇರುವಂಥ ಫೋಟೋಸ್ಗಳನ್ನೆಲ್ಲ ಕೂಡ ಡಿಲೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ತಮ್ಮ ಆಫಿಷಿಯಲ್ ಅಕೌಂಟಲ್ಲಿ ಅಂಕುಶ್ ರಾತೆ ಅವರು ಅಂತಲೇ ಹೇಳ್ಬೋದಾಗಿದೆ. ಮತ್ತೊಂದೇನಪ್ಪ ಅಂತಾರೆ, BC ರಮೇಶ್ ಅವರು ಹೇಳಿದರು ಯಾರು ಒಳ್ಳೆಯದಾಗಿ ಆಟ ಆಡ್ತಾವೆ ಅವ್ರನ್ನ ಮತ್ತೆ ಸ್ಟಾರ್ಟಿಂಗ್ 7ನಲ್ಲಿ ಇಡ್ತೇವೆ. ಅಂಕುಶ್ ರಾತೆ ಅವರು ಆಡಲಿಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಮ್ಯಾಚಲ್ಲಿ ಆಕಾಶ್ ಹಿಂದೆ ಅವ್ರನ್ನ ಕ್ಯಾಪ್ಟನ್ ಮಾಡಿರೋದು. ನನ್ನ ಪ್ರಕಾರ ದಬಂಗ್ ದಿಲ್ಲಿ ಆದ ನಂತರ ಯುಂಬ ಜೊತೆ ನನ್ನ ಪ್ರಕಾರ ಆಕಾಶ್ ಹಿಂದೆ ಅವರನ್ನು ಕ್ಯಾಪ್ಟನ್ ಆಗಿದ್ದರು, ಅಥವಾ ದಬಂಗ್ ದಿಲ್ಲಿ, ನನ್ನ ಪ್ರಕಾರ ಯುಂಬ ಅಥವಾ ದಬಂಗ್ ದಿಲ್ಲಿ ಯಾವುದೋ ಒಂದು ಟೀಮ್ ಜೊತೆ ಆಕಾಶ್ ಹಿಂದೆ ಅವ್ರು ಕ್ಯಾಪ್ಟನ್ ಆಗಿದ್ದರು. ಅಲ್ಲಿ ತನಕ 3 ಮ್ಯಾಚಸ್ನಲ್ಲೂ ಕೂಡ ಆಕಾಶ್ ಹಿಂದೆ ಅವ್ರದ್ದು ಏನೂ ಕೂಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಅದಕ್ಕಾಗಿ ಅವ್ರನ್ನೂ ಕೂಡ ಡ್ರಾಪ್ ಮಾಡಿದ್ರು ಕ್ಯಾಪ್ಟನ್ಸಿಯಿಂದ. 3 ಕ್ಯಾಪ್ಟನ್ ಇವಾಗ ಯೋಗೀಶ್ ಅವರು ಮುನ್ನಡೆಸ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ನ. 3ನೇ ಕ್ಯಾಪ್ಟನ್ ಹಾಕೊಂಡು ಯೋಗೀಶ್ ಅವರು ಈ ಸೀಸನ್ನಲ್ಲಿ 5 ಮ್ಯಾಚಸ್ಸಲ್ಲಿ 3 ಕ್ಯಾಪ್ಟನ್ಸ್ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ನೋಡಿದೆ. ಇವಾಗ ಯೋಗೀಶ್ ಅವರು ಒಳ್ಳೆಯದಾಗಿ ಕ್ಯಾಪ್ಟನ್ಸಿನ ಮಾಡಿಕೊಂಡು ನಮ್ಮ ಬೆಂಗಳೂರು ಬುಲ್ಸ್ 2-2 ವಿನ್ ಆಗಿದೆ, ಇಲ್ಲ ಅಂತಲ್ಲ. ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಅಂಕುಶ್ ರಾತೆ ಅವ್ರದ್ದು ಏನೋ ಒಂದು ಗಿಮಿಕ್ ಆಗಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಅದು ಏನೂ ಕೂಡ ಇನ್ನೂ ಕೂಡ ಹೊರ ಬಿಟ್ಟಿಲ್ಲ. ಅನ್ಫಾಲೋ ಮಾಡಿರುವ ದೊಡ್ಡ ರೀಸನ್ ಏನು ಇದೆ. ಮತ್ತು BC ರಮೇಶ್ ಅವ್ರು ಹೇಳಿರೋ ಪ್ರಕಾರ ನಾನು ಹೇಳಿದ್ನಲ್ಲ, ಅದೇ ಸ್ಟಾರ್ಟಿಂಗ್ 7ನಲ್ಲಿ ಒಳ್ಳೇದು ಹಾಕೊಂಡು ಯಾರು ಆಟ ಆಡ್ತಾರೆ, ಮೇಜರ್ ಹಾಕೊಂಡು ನಮಗೆ ಟೀಮ್ ವಿನ್ ಆಗಬೇಕಾಗುತ್ತೆ. ಟೀಮ್ನ ಪ್ಲೇಯರ್ಸ್ಗಳು ಯಾರಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗೋಲ್ಲ, ಟೀಮ್ ವಿನ್ ಆಗಲೇಬೇಕಾಗತ್ತೆ ಅನ್ನೋದು ಇಲ್ಲಿ BC ರಮೇಶ್ ಅವರ ದೊಡ್ಡ ಉತ್ಸಾಹ ಅಂತಲೇ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಇದು BC ರಮೇಶ್ ಅವರು ಮಾಡಿರೋದು ಕರೆಕ್ಟು ಉಪಾಯ ಅಂತಲೇ ಹೇಳ್ಬೋದಾಗಿದೆ. ಅಂಕುಶ್ ರಾತೆ ಅವರು ಏನೇ ಮಾಡ್ಕೊಂಡು ಹೋಗಲಿ, ಒಟ್ಟಿನಲ್ಲಿ ನಮ್ಮ ಟೀಮ್ನ ವಿನ್ ಆಗಲಿಕ್ಕೆ BC ರಮೇಶ್ ಅವರು ಎಷ್ಟು ಹೆಣಗಾಡ್ತಿದ್ದಾರೆ ಅಂತ ನೋಡಬೇಕಾಗುತ್ತೆ ಇಲ್ಲಿ BC ರಮೇಶ್ ಅವರು. ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಒಳ್ಳೆಯದಾಗಿ ಕೋಚಿಂಗಲ್ಲಿ ಅದೇ ರೀತಿ ಇನ್ವಾಲ್ವ್ ಆಗಿದ್ದಾರೆ ನನ್ನ ಪ್ರಕಾರ ನೋಡ್ತಾರ ಮಟ್ಟಿಗೆ. ನೋಡು, ಅಂಕುಶ್ ರಾತೆ ಅವ್ರದ್ದಂತೂ ಅನ್ಫಾಲೋ ಆಯಿತು. ಅದೇ ರೀತಿಯಾಗಿ ಕ್ಯಾಪ್ಟನ್ಸಿಲಿ 3 ಕ್ಯಾಪ್ಟನ್ಸ್ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ನೋಡಿರೋದಾಯಿತು. ಅದೇ ರೀತಿಯಾಗಿ ಆಕಾಶ್ ಹಿಂದೆ ಅವ್ರನ್ನ ಡ್ರಾಪ್ಔಟ್ ಮಾಡಿರೋದಾಯಿತು. ಯೋಗೀಶ್ ಅವರು ಹೊಸದಾಗಿ ಕ್ಯಾಪ್ಟನ್ ಆಗಿರೋದಾಯಿತು. ಇದೆಲ್ಲವನ್ನು ನೋಡ್ತಿರೋ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಗಳು ಆಗ್ತಾಯಿದೆ ನಮ್ಮ ಬೆಂಗಳೂರು ಬುಲ್ಸ್ನಲ್ಲಿ. ಇನ್ನೂ ಜಸ್ಟ್ ಆಡಿರುವಂಥ 5 ಮ್ಯಾಚಸ್ಗಳು ಬಿಟ್ಟರೆ ಇನ್ನೂ ಸಾಕಷ್ಟು ಮ್ಯಾಚಸ್ಗಳಿರೋ. ನನ್ನ ಪ್ರಕಾರ ಮತ್ತೊಂದು 15 ಮ್ಯಾಚಸ್ಗಳು ನನ್ನ ಪ್ರಕಾರ ಇರುವಂಥ ಹೆಚ್ಚಿನದಾಗಿ ಸಾಧ್ಯತೆ ಇದೆ. ಹೌದು, ಒಂದು 15 ಮ್ಯಾಚ್ ಅಂತೂ ಇದೆ ನಮ್ಮ ಬೆಂಗಳೂರು ಬುಲ್ಸ್ದು. ಅಷ್ಟು ಮ್ಯಾಚಸ್ಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ಅದೇ ರೀತಿ ಪ್ಲೇಯರ್ಸ್ಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಈಗಿರುವಂಥ ಪ್ಲೇಯರ್ಸ್ಗಳು ಕೂಡ ಒಳ್ಳೆಯದಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ನನ್ನ ಪ್ರಕಾರ ಇನ್ನೂ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಷನ್ ಕೊಡುವಂಥ ಕೇಪಬಿಲಿಟಿ ಇದೆ ಎಲ್ಲ ಪ್ಲೇಯರ್ಸ್ಗಳ ಪ್ರಕಾರ. ಅಂಕುಶ್ ಅವ್ರ ಬಗ್ಗೆ ಏನೂ ಕೂಡ ಅಪ್ಡೇಟ್ಗಳು ಬರ್ತಾ ಇಲ್ಲ. ಒಟ್ಟು ನಾವು ಅನ್ಫಾಲೋ ಮಾಡಿರೋದು, ಅದೇ ರೀತಿ ಅವ್ರನ್ನ ಡ್ರಾಪ್ಔಟ್ ಮಾಡಿರೋದು. ಅದು ಯಾಕೆ ಅಂತಲೂ ಕೂಡ BC ರಮೇಶ್ ಅವರು ಅಥವಾ ಬೆಂಗಳೂರು ಬುಲ್ಸ್ ಏನೂ ಕೂಡ ಅಪ್ಡೇಟ್ನ ಕೊಡ್ತಾ ಇಲ್ಲ. ನನ್ನ ಪ್ರಕಾರ ಏನೋ ಗಿಮಿಕ್ ಆಗಿರೋದಂತ 100% ಹೌದು ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ. ಏನು ಗಿಮಿಕ್ ಆಗಿದೆ ಅನ್ನೋದು ಇನ್ನೂ ಕೂಡ ಯಾವುದೇ ಒಂದು ಆಫಿಷಿಯಲ್ ಅಕೌಂಟಿಂದ ಅದೇ ರೀತಿಯಾಗಿ ಯಾವೊಬ್ಬ ಪ್ಲೇಯರು ಕೂಡ ತಿಳಿಸ್ಕೊಡ್ಲಿಲ್ಲ. ಆಕಾಶ್ ಹಿಂದೆ ಅವರೊಂದು ಪ್ರತಿ ಬೆಂಚಲ್ಲಿ ಇರ್ತಾರೆ ಅಥವಾ ಅವ್ರು ಸಪೋರ್ಟ್ ಮಾಡ್ತಾರೆ ಟೀಮ್ಗೆ, ಆದರೆ ಅಂಕುಶ್ ರಾತೆ ಅವ್ರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. BC ರಮೇಶ್ ಅವರು ಅಂಕುಶ್ ರಾತೆ ಮತ್ತು ಏನೋ ಆಗಿದೆ ಅಂತ 100% ಹೌದು. ಅಥವಾ ನಮ್ಮ ಬೆಂಗಳೂರು ಬುಲ್ಸ್ನ ಮ್ಯಾನೇಜ್ಮೆಂಟ್ ಜೊತೆಗೆ ಏನಾಗಿದೆ ಸದ್ಯದಲ್ಲಿ ಬರ್ತಾ ಇರುತ್ತೆ ನನ್ನ ಪ್ರಕಾರ ಅನ್ಫಾಲೋ ಮಾಡಿರೋದು. ಒಟ್ಟಲ್ಲಿ ಗಿಮಕ್ಕೆ ಆಗಿರೋದು ಒಂದು 100% ಹೌದು ಅಂಕುಶ್ ರಾತೆ ಅವ್ರ ಮಧ್ಯೆ ಅದೇ ರೀತಿಯಾಗಿ ಬೆಂಗಳೂರು ಬುಲ್ಸ್ನ ನಡುವೆ ಏನಾಗಿದೆ ಅಪ್ಡೇಟ್ ಬಂದಮೇಲೆ ತಿಳಿಸ್ಕೊಡ್ತೇನೆ. ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ನ ಒಳಗೆ ಏನಾಗಿದೆ ಗಿಮಿಕ್ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ನೀವು ಚಿನ್ನ ಪಿಕಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.